ರೆಡಿ 1 ಸ್ಟಾರ್ಟ್. ವಿಶೇಷತೆ ಮೊದಲನೇದಾಗಿ ನಮ್ಮ ಹುಟ್ಟುಹಬ್ಬದ ದಿನವನ್ನ ಒಂದು ಅರ್ಥಪೂರ್ಣವಾಗಿ ನಾವು ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ ಎಲ್ಲರೂ ಕೂತು. ಏನಾಯ್ತು ಅಂತಂದ್ರೆ ಕಾರ್ಯನಿಮಿತ್ತ ನಮ್ಮ ನೆಚ್ಚಿನ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಶೆಟ್ಟಿ ಸಾಹೇಬರು ಬೈ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಇರೋದ್ರಿಂದ ಅವರ ಆಶೀರ್ವಾದ ನನಗೆ ಮುಖ್ಯವಾದದ್ದು. ಆದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಮುಂದೂಡಿದ್ದೀವಿ. ಅದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಇತ್ತು. ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಇನ್ನೊಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಇದ್ವು. ಅದನ್ನೆಲ್ಲ ಮುಂದೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಜೊತೆಗೆ ಇವತ್ತು ನಾನು ಮೊದಲನೇದಾಗಿ ನಮ್ಮ ಬಾಬಾ ಸಾಹೇಬರು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ದಿನಾನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ತಮ್ಮಂದಿರು, ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಮಧ್ಯಾಹ್ನ ನಮ್ಮ ಡೆಫೆಂಡಮ್ ಶಾಲೆಯಲ್ಲಿ ನಮ್ಮ ದೇವರಾಜ ಬ್ಲಾಕ್ ಅಧ್ಯಕ್ಷರಾದಂಥ ಪವನ್ ರವರು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಖುಷಿಯಾದ ವಿಚಾರ. ಅವ್ರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಇವತ್ತಿನ ದಿನ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಮೈಸೂರಿನ ಯುವ ಉದ್ಯಮಿ ಜೊತೆಗೆ ಮೈಸೂರು ಯೂತ್ ಕಾಂಗ್ರೆಸ್ ವಿಂಗ್ನ ಉಪಾಧ್ಯಕ್ಷರಾದಂಥ ವಿನೋದ್ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಬ್ರದರ್. ಇವತ್ತಿನ ದಿನ ಇವರ ಒಂದು ಜನ್ಮದಿನದ ಅಂಗವಾಗಿ ಮೈಸೂರು ರಾಜೇಂದ್ರ ನಗರ ಕೆಸರೆ ಸರ್ಕಲ್ನಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಒಂದು ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಇದ್ರ ಜೊತೆಗೆ ವಿಶೇಷ ಚೇತನ ಮಕ್ಕಳ ಒಂದು ಶಾಲೆ ಏನಿದೆ ತಿಲಕ್ ನಗರ್ನಲ್ಲಿ, ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಧ್ಯಾಹ್ನ ಹಮ್ಮಿಕೊಂಡಿದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಸ್ಥಳೀಯ ಶಾಸಕರು ದಾವಣಗೆರೆ ಚುನಾವಣಾ ನಿಮಿತ್ತ ಅಲ್ಲಿ ಕ್ಯಾಂಪೇನ್ ಹೋಗಿರೋದ್ರಿಂದ ಶಾಸಕರು ಇಲ್ಲ ಅಂತ ಹೇಳಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮುಂದೂಡಿದ್ದಾರೆ. ಮುಂದಿನ ದಿನದಲ್ಲಿ ಸಚಿವರು ಈ ಒಂದು ವಾಪಸ್ ಅವ್ರ ಕ್ಷೇತ್ರಕ್ಕೆ ಬಂದ ನಂತರ ಅವರ ಒಂದು ಆಶೀರ್ವಾದವನ್ನು ಪಡೆದು ಒಂದಷ್ಟು ಕಾರ್ಯಕ್ರಮಗಳನ್ನ ಈ ವಾರ್ಡ್ನಲ್ಲಿ ಹಮ್ಮಿಕೋಬೇಕು ಅಂತೇಳಿ ಒಂದು ಆಶಯದಲ್ಲಿದ್ದಾರೆ ವಿನೋದ್ ಅವರು. ಇದ್ರ ಜೊತೆಗೆ ನಾನು ಕಾಂಗ್ರೆಸ್ ನಮ್ಮ ಮೈಸೂರು ಮುಖಂಡರುಗಳಲ್ಲಿ ತಿಳ್ಕೊಳ್ಳೋದಿರಪ್ಪ ಅಂತಂದ್ರೆ, ಹಲವಾರು ಯುವಕರುಗಳಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಇಂತಹ ಒಂದು ಯುವ ಪ್ರತಿಭೆಗಳನ್ನ ತಾವು ಬೆಳೆಸಬೇಕು, ಇಂಥವ್ರಿಗೆ ತಾವು ಅವಕಾಶಗಳನ್ನ ಕೊಡಬೇಕು. ಮತ್ತಷ್ಟು ಒಂದು ಅಧಿಕಾರದ ಒಂದು ಗದ್ದಿಗೆಯನ್ನು ಏರಿಸಿದ್ರೆ ಎಲ್ಲ ಯುವ ಪೀಳಿಗೆಗಳಿಗೆ, ಬಡವರಿಗೆ, ದೀನ ದಲಿತರಿಗೆ ಸಹಾಯವಾಗ್ತದೆ. ಈಗ ಆಲ್ರೆಡಿ ಅವರು ಒಂದು ಏನು ಗಣೇಶ ನಗರ ವಾರ್ಡ್ ಇದೆ, ಇಲ್ಲಿ ಹಲವಾರು ಸಮಾಜೋನ್ಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಗಳನ್ನ ಮಾಡುವಂತೆ ಅವ್ರಿಗಾಗ್ಲಿ ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತೀನಿ. ಆಲ್ ದ ಬೆಸ್ಟ್.